MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣಕ್ಕೆ ಪ್ರಯತ್ನಗಳು ನಡೀತಾ ಇದೆ, ಇದೊಂದು ರಾಜಕೀಯ ನಡೆ ಎಂದಿದ್ದಾರೆ ಡಿಕೆ ಸುರೇಶ್. ಬಿಜೆಪಿಯ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ಅದು ರಾಜಕೀಯವಾದಂತ ನಡೆ. ಭಾರತೀಯ ಜನತಾ ಪಕ್ಷದ ನಾಯಕರು 2 ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಎಲ್ಲ ಜಾತಿ ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ. ಬಿಜೆಪಿಯವರು ಮಾತ್ರ ಹೋಗುದಿಲ್ಲ. ಬಿಜೆಪಿಯವರು ರಾಜಕೀಯ ದೊಂಬರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನ ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೋಡ್ರಿ, ಅವ್ರು ಬೇರೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೇನಾರ ಕೆಲಸ ಮಾಡಕ್ಕಿದ್ರೆ ಮಾಡ್ತಾರೆ. ಅವ್ರಿಗೇನಾರ ಒಂದು ಉಟ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಬೇಕು. ಹಿಂದೂ ನಡೆ ಅಂತ ಅಂದ್ರೆ ಕಾಂಗ್ರೆಸ್ ಕೂಡ ಹಿಂದೂ ಧರ್ಮವನ್ನು ಉಳಿಸ್ಕೊಂಡು ಬಂದಿದೆ. ಇವರ ಸ್ವಂತ ಆಸ್ತಿ ಅಲ್ಲ, ಬಿಜೆಪಿ ಸ್ವಂತ ಆಸ್ತಿ ಅಲ್ಲ ಹಿಂದೂ ಧರ್ಮ. ಹಿಂದೂ ಧರ್ಮ ಧಾರ್ಮಿಕವಾಗಿ ಪುರಾತನ ಕಾಲದಿಂದನೂ ಇವ್ರ RSS ಕಟ್ಟಕ್ಕಿಂತ ಮುಂಚೆಯಿಂದ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನೋ ಬಟ್ಟೆ ಹಾಕೊಂಡು ಕೇಸರಿ ಬಣ್ಣ ಹಾಕೊಂಡು ಅನವಶ್ಯಕವಾಗಿ ರಾಜಕೀಯವನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಡೀತಾ ಇದೆ. ಇದು ವ್ಯವಸ್ಥೆಯನ್ನ ಕುಲುಷಿತ ಮಾಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪ್ರಕ್ಷುಬ್ಧ ವಾತಾವರಣವನ್ನ ಇರ್ತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ರಾಜಕೀಯ ನಾಯಕರುಗಳಿಗೆ ಅದು. ಇನ್ನು ಬೆಂಕಿ ಹಚ್ಚೋದೇ ಬಿಜೆಪಿ ನಾಯಕರ ಕೆಲಸ. ಡಿಕೆ ಸುರೇಶ್ ಅವರು ಮುಂದುವರೆದು ಬಿಜೆಪಿ ವಿರುದ್ಧ ಕಿಡಿಕಾರಿರುವಂತಹ ರೀತಿ ಇದು. ಸದನ ನಡೀತಿದೆ ಅಂತ ಕಾರ್ ರ್ಯಾಲಿ ಹೋಗ್ತಿದ್ದಾರೆ. ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಡಿಕೆ ಸುರೇಶ್ ಅವರ ಟಾಂಗ್. ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಆರೋಪ. ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನೋದು ಡಿಕೆ ಸುರೇಶ್ ಅವರು ಹೇಳ್ತಿರೋ ಮಾತು. ಹೌಸ್ ನಡೀತಾ ಇದೆಯಲ್ಲ, ಹೌಸಲ್ಲಿ ಮಾತಾಡ್ಲಿ. ಸುಮ್ಮನೆ ಯಾಕೆ ರಾಜಕೀಯವಾಗಿ ಬೆಳಗ್ಗೆ ಎದ್ದು ಬೈಕ್ ರ್ಯಾಲಿ ಹೋಯ್ತೀನಿ, 400 ಕಾರ್ ಕರ್ಕೊಂಡು ಹೋಯ್ತೀನಿ, 500 ಕಾರ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕೆರ್ಕೊಂಡು ತೀಟೆ ತೆಗಿತಾರೆ. ಅಲ್ಲಿ ವಾತಾವರಣನ ಸಮಾಧಾನ ಮಾಡ್ತಕ್ಕಂಥದ್ದು ರಾಜಕೀಯ ನಾಯಕರ ಕರ್ತವ್ಯ. ಇವರು ಬೆಂಕಿ ಹಚ್ಚೋದೇ ಇವ್ರ ಕೆಲಸ ಆಯ್ತು ಅಂತ ಅಂದ್ರೆ ಸರ್ಕಾರ ಅದ್ರ ಕಡೆ ಕೂಡ ಗಮನ ಹರಿಸಬೇಕು. ಈ ಕರಾವಳಿ ಪ್ರದೇಶದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಲೆನಾಡು ಕಲ್ನಾಡು ಪ್ರದೇಶದಲ್ಲಿ ಆಗಿಂದಾಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಮಾಡ್ತಾರೆ. ಮೋದಿ ಅವ್ರು ಏನೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕರ್ನಾಟಕಕ್ಕೆ ಬೇಕಾದಂತ ಅನುದಾನಗಳನ್ನ ಕೊಡ್ಲಿಕ್ಕೆ ಅವ್ರ ಹೋರಾಟನ ಯಾತ್ರೆನ ಇಲ್ಲಿಂದ ಡೆಲ್ಲಿವರೆಗೂ ಒಂದು 400 2,000 ಕಾರೋ 5,000 ಕಾರೋ ಕರ್ಕೊಂಡು ಹೋಗ್ಲಿ. ಒಳ್ಳೇದಾಗುತ್ತೆ, ಇವ್ರಿಗೆ ಪ್ರಚಾರ ಸಿಗುತ್ತೆ. ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಕ್ಷೇತ್ರದಲ್ಲಿಂದ 400 ಗಾಡಿ ಹೋಗಿದೆ, ಕರ್ನಾಟಕಕ್ಕೆ ಅನುದಾನ ಕೊಡಿ ಅಂತ ಹೇಳಿ, ನಮ್ಮ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಹೋಗಿ ಕೇಳ್ಕೊಬರಕ್ಕೆ ಹೇಳಿ. ಹಾಗಾದ್ರೂ ಒಳ್ಳೇದಾಗುತ್ತೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ಕೊಡಿ, ಕೃಷ್ಣಾ ನೀರಿನ ಸಮಸ್ಯೆ ಬರೆಸ್ಕೊಡಿ ಅಂತ ಹೇಳಿ ಹೋರಾಟ ಮಾಡೋದಕ್ಕೆ ಹೇಳಿ. ಇದೆ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.